ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ. ಇದೇ ವಿಚಾರವಾಗಿ ನಾವು ಅಲ್ಲೇ ಒಂದು ಕೆಲವು ದೂರು ಕೊಟ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಸರ್ಜನ್ ಆದಂತ ಸಾಲಿ ಮಂಜಪ್ಪ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ವಿ. ಸಸ್ಪೆಂಡ್ ಮಾಡಿಸಿದಂತ ಸಮಯದಲ್ಲಿ ಎಲ್ಲಾ ಮೇಲಾಧಿಕಾರಿಗಳು ಬಂದ್ಬಿಟ್ಟು ಇನ್ ಮುಂದೆ ಈ ತರ ಮಾಡಲ್ಲ ಅಂತ ಹೇಳಿ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟವರು. ಆದ್ರೂ ಸಹ ಇವತ್ತು ದೊಡ್ಡ ಗಾಡಿಯಿಂದ ಹಿಡಿದು ಸರ್ಜನ್ ವರ್ಗುನು ಲಂಚ ತಾಣ್ತಿದಾರೆ ಅಲ್ಲಿ. ಈಗ ಗವಿರಾಮ್ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಲಂಚ ತಾಣ್ತಿಲ್ಲ, ಇಡೀ ಸಿಸ್ಟಮೇ ಚಿತ್ರದುರ್ಗ ಗೌರ್ಮೆಂಟ್ ಆಸ್ಪತ್ರೆ ಹಾಳಾಗಿ ಹೋಗಿದೆ. ಯಾಕಂದ್ರೆ ಅಲ್ಲಿ ಬರ್ತಿರ್ತಕ್ಕಂಥವ್ರೆಲ್ಲರೂ ಬಡವರು, ಯಾರು ದುಡ್ಡಿದ್ದಂಥವ್ರು ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಬಡವರು ಬಂದ್ರು ಸಹ ಬಡತನನ ಹೀಯಾಳಿಸಿ ದುಡ್ಡು ತಗೋಣ ಅಂತ ಪ್ರವೃತ್ತಿ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ನಡೀತಿದೆ ಮೇಡಮ್. ಸರ್ ನೋಡಿ, ಕಳೆದ ಬಾರಿ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಟ್ಟಿದ್ರು, ಲೋಕಾಯುಕ್ತ ಕೂಡ ಬಂದಿತ್ತು, ಲೋಕಾಯುಕ್ತ ಕೂಡ ತನಿಖೆಯನ್ನ ಕೂಡ ಮಾಡಿದೆ. ಬಟ್ ಆದ್ರೂ ಕೂಡ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಮೇಲಾಧಿಕಾರಿಗಳು ಅಂತ ಹೇಳಿ? ಮೇಡಮ್, ಅಲ್ಲಿ ಮೇಲಾಧಿಕಾರಿಗಳೇ ಭ್ರಷ್ಟರಿದ್ದಾರೆ. ಈಗ ಇವತ್ತು ಸಣ್ಣವ್ರು ದುಡ್ಡು ತಗೊಂಡಿದ್ದಾರೆ. ಬಟ್ ಒಂದು ಹೆರಿಗೆ ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಹೆರಿಗೆ 3,000, ಸಿಜರಿನ್ಗೆ 5,000 ಫಿಕ್ಸ್ ಆಗಿಬಿಟ್ಟಿದೆ ಅದು. ಮತ್ತೆ ಆಮೇಲೆ ಒಂದು ಆಪರೇಷನ್ಗೆ ಹೋದ್ರೆ ಬಡವರು, ಮೊನ್ನೆ ಮೂಳೆ ಡಾಕ್ಟರ್ ಆದಂತ ಜಯರಾಮ್ ಅವರು ಒಬ್ಬ ಡಿ ಗ್ರೂಪ್ ನೌಕರನ ಹತ್ರ 5,000 ರೋಗಿ ಹತ್ರ ಇಸ್ಕೊಂಡು ಕಲೆಕ್ಟ್ ಮಾಡ್ತಾನೆ ಅಂದ್ರೆ ನೇರವಾಗಿ ಡಾಕ್ಟರ್ಗಳು ಸಿಗೆ ಬೀಳ್ತಿಲ್ಲ ಇದರಲ್ಲಿ. ಒಬ್ಬ ಕೆಳಮಟ್ಟದ ಸಿಬ್ಬಂದಿಗಳ ಹತ್ರ ರೋಗಿಗಳ ಹತ್ರ ದುಡ್ಡು ಇಸ್ಕೊಂಡು ಡಾಕ್ಟರ್ಗೆ ಕೊಡುವಂತ ವ್ಯವಸ್ಥೆ ಇಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ನಡೀತಿದೆ ಮೇಡಮ್. ಈ ಮೂಲಕ ಏನನ್ನ ಆಗ್ರಹಿಸ್ತೀರ ಸರ್ ಈ ಆಸ್ಪತ್ರೆ ಸರ್ಜನ್ಗೆ ಮತ್ತೆ ಈ ಸಿಬ್ಬಂದಿಗಳಿಗೆ ಏನ್ ಆಗ್ರಹಿಸ್ತೀರಿ ಅಂತ ಹೇಳಿ? ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ರಿ? ಮೇಡಮ್, ಇದು ತನಿಖೆ ಮಾಡಕ್ ಬಂದಂತ ಅಧಿಕಾರಿಗಳು ಕರೆಕ್ಟ್ ಇರ್ಬೇಕು. ಬಂದು ಇಲ್ಲಿ ದುಡ್ಡಿಸ್ಕೊಂಡು ಹೋಗಿ ತನಿಖೆ ಮುಚ್ಚಾಕಂತ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಈಗ ನಂದೇ ಕೇಸಲ್ಲಿ ಸಸ್ಪೆಂಡ್ ಆಗಿದ್ರು ಸಾಲಿ ಮಂಜಪ್ಪ ಅನ್ನೋರು ಮತ್ತೆ 6 ತಿಂಗಳಿಗೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಅಪರಾಧ ಸಾಬೀತಾಗಿ 5,000 ಬಡ ರೋಗಿ ಹತ್ರ ತಾಂಡಿದ್ದು ನಾನೇ ದುಡ್ಡು ಕೊಟ್ಟು ಸಾಬೀತ್ ಮಾಡಿದ್ರು ಸಹ ಮತ್ತೆ ಅದೇ ವ್ಯಕ್ತಿನ ಮತ್ತೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಹಾಕಿದ್ದಾರೆ. ನಮ್ ಜೊತೆ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರೇ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನೋಡಿ, CT ಸ್ಕ್ಯಾನ್ ಮಾಡಿಸೋದಕ್ಕೆ ಅಂತ ಹೇಳಿ ನಿಮ್ಮ ಆಸ್ಪತ್ರೆಯಲ್ಲಿ 100 ರೂಪಾಯಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತಹ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಇಲ್ಲ, ಅದು ನಿನ್ನೆ ನನಗೆ ಅದು ವಿಡಿಯೋ ನೋಡಿದ್ದೀನಿ, ಕ್ಲಿಪ್ಪಿಂಗು. ಆದ ತಕ್ಷಣನೇ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೀನಿ. ಇವತ್ತು ಅವ್ರನ್ನ ರಿಲೀವ್ ಮಾಡ್ತಾ ಇದೀವಿ ಡ್ಯೂಟಿಯಿಂದ. ಇದು ಅವರು ಸುಮಾರು ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ನಮ್ಮಲ್ಲಿ. ಈ ತರ ಅವ್ರದ್ದು ಯಾವ್ದು ನಮ್ಗೆ ಕಂಪ್ಲೇಂಟ್ ಬಂದಿರ್ಲಿಲ್ಲ ಇಲ್ಲಿವರೆಗೂ. ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಬಟ್ ಇದು ಬಂದಿರೋದು ನಮ್ಗೆ ತುಂಬಾ ಇದಾಗಿದೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕಾಲ್ ಮಾಡಿದ್ವಿ. ಇವತ್ತು ಮಧ್ಯಾಹ್ನದೊಳಗೆ ಅವ್ರನ್ನ ರಿಲೀವ್ ಮಾಡೋ ಒಂದು ವ್ಯವಸ್ಥೆ ಮಾಡಿದೀವಿ. ಅವರು ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮಲ್ಲಿ. CT ಸ್ಕ್ಯಾನ್ ನೋಡ್ಕೋತಾ ಇದ್ರು. ಹಾಗಾಗಿ ಅವರು ಗುರುತರದ ಒಂದು ಆರೋಪ ಬಂದಿರೋದ್ರಿಂದ ಅವ್ರನ್ನ ತಕ್ಷಣದಿಂದಲೇ ಅವ್ರನ್ನ ರಿಲೀವ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸರ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ, ಅಲ್ಲಿನ ಡಾಕ್ಟರ್ಸ್ಗಳೇ ಕೂಡ ಲಂಚವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ. ಯಾವ ರೀತಿಯಾಗಿ ಅಂತಂದ್ರೆ, ಕೆಳಮಟ್ಟದ ಸಿಬ್ಬಂದಿಗಳಿಂದ ಹಣವನ್ನ ಪಡೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀರಿ ಹಾಗಿದ್ರೆ? ಮೇಡಮ್, ಅದು ಆ ತರದ್ದು ಯಾವ್ದೇ ತರ ನಮಗೆ ಯಾವ್ದು ಏನು ಇಲ್ಲ ಮೇಡಮ್. ನಾವು ಅಲ್ಲಿ ಪ್ರತಿ ವಾರ್ಡಲ್ಲೂ ರೌಂಡ್ಸ್ ಮಾಡಿದಾಗ ಯಾವ ಪೇಷಂಟ್ ನಮಗೆ, ನಾನು ವೈದ್ಯರಿಗಾಗ್ಲಿ ಶುಶ್ರೂಷಾಧಿಕಾರಿಗಳಿಗಾಗ್ಲಿ ಯಾರಿಗೆ ಆದ್ರೂ ಯಾರಿಗೂ ನಾವು ಹಣ ನೀಡಿರೋದಿಲ್ಲ, ಉಚಿತವಾಗಿ ಪಡೆದಿರ್ತೀವಿ ಅಂತ ಎಲ್ಲಾ ಪೇಷಂಟ್ಗಳು ಹೇಳಿಕೆ ನೀಡುತ್ತಿರೋದ್ರಿಂದ ಅದು ನನ್ಗೆ ಈಗ ಇಲ್ಲಿ ಯಾರ ಮೇಲೇನು ನಾವು ಇದು ಅನುಮಾನ ಇರೋದಿಲ್ಲ ಮೇಡಮ್. ಈಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಸುಮಾರು ಕೆಲಸಗಳು ಆಗ್ತಾ ಇದೆ. ಅಂದ್ರೆ ರೋಗಿಗಳ ಸಂಬಂಧಿಗಳೇ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಮಾಡ್ತಾ ಇರೋದಲ್ಲ ಇದು. ಸಾಮಾಜಿಕ ಹೋರಾಟಗಾರರು ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಅವರು. ಸರ್, ಡಾಕ್ಟರ್ ರವೀಂದ್ರ ಅವರಿದ್ದಾರೆ, ಮಾತನಾಡಿ. ಚಂದ್ರಶೇಖರ್ ಅವರೇ. ಸರ್ ನಮಸ್ತೆ. ಸರ್ ರವೀಂದ್ರ ಸರ್ ನಮಸ್ತೆ. ನಮಸ್ಕಾರ. ನಿಮ್ ಗಮನಕ್ಕೆ ತಂದಿದೀವಿ. ಮೊನ್ನೆ ಒಬ್ರು ಜಯರಾಮ್ ಅಂತ ಡಾಕ್ಟರ್ ಡಿ ಗ್ರೂಪ್ ನೌಕರರ ಹತ್ರ 5,000 ಇಸ್ಕೊಂಡು ಇದ್ ಮಾಡಿದ್ದಾರೆ. ಆ ಡಿ ಗ್ರೂಪ್ ನೌಕರನ್ನ ನಾವು ಹೋಗಿ ಕೇಳಿದಾಗ ಕಣ್ಣೀರ್ ಆಗ್ತಿದ್ದಾನೆ. ಸರ್, ನಾನು ಅದ್ರಲ್ಲಿ 1 ರೂಪಾಯಿ ತಗೊಂಡಿಲ್ಲ, ಜಯರಾಮ್ ಡಾಕ್ಟ್ರಿಗೆ ಕೊಟ್ಟಿದ್ದೀನಿ. ಜಯರಾಮ್ ಡಾಕ್ಟರ್ ನೇರವಾಗಿ ವಸೂಲಿ ಮಾಡ್ತಿಲ್ಲ, ನಮ್ಮಂತ ಬಡ ನೌಕರರ ಹತ್ರ ರೋಗಿಗಳ ಹತ್ರ ಇಸ್ಕೊಂಡು ನಮಗೆ ಕೊಡ್ರಿ ಅಂತಂದೇಳಿ ಇದ್ ಮಾಡ್ತಿದ್ದಾರೆ ಅಂತಂದೇಳಿ ತಾವು ತಮ್ಮ ಗಮನಕ್ಕೆ ತಂದಿದೀವಿ. ಏನು ಆಕ್ಷನ್ ತಗೊಂಡಿದ್ದೀರಾ ಸರ್ ಆ ವಿಚಾರವಾಗಿ?
ಅದು ವಿಷಯ ನನಗೆ ಗೊತ್ತಿದೆ. ಬಟ್ ಏನಂದ್ರೆ ಮತ್ತೆ ಗೊತ್ತಾದ್ಮೇಲೆ ಎಷ್ಟು ದಿನ ಆಯ್ತು ಸರ್? ಒಂದು ಗೊತ್ತಾದ ತಿಂಗಳು ಆಯ್ತಲ್ಲ? ಈಗ ಮತ್ತೆ ಅವರು ಏನಂದ್ರೆ ಈಗ ಅಲ್ಲ ಸರ್, ಒಂದು ನಮ್ದು ನೀವು ಕರೆಕ್ಟ್ ಆಗಿ ಅಂತ ಕೆಲಸ ನಡೆದಾಗ ನಾವು ಬಂದು ನಿಮ್ ಗಮನಕ್ಕೆ ತಂದಾಗ ನೀವು ಕರೆಕ್ಟ್ ಆಗಿ ಆಕ್ಷನ್ ಮಾಡಿದ್ರೆ ಇವತ್ತು ಈ ಸ್ಥಿತಿಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಬರ್ತಿರಲಿಲ್ಲ. ಒಬ್ಬರು ಕಳ್ಳ ಗಾಡಿಯವನ್ ಸಮೇತ 100 ರೂಪಾಯಿ 50 ರೂಪಾಯಿ ವಸೂಲಿ ಮಾಡ್ತಾನಂದ್ರೆ ಒಬ್ಬ ಡಾಕ್ಟರ್ಗಳು ಡಿ ಗ್ರೂಪ್ ನೌಕರನ ಹತ್ರ ವಸೂಲಿ ಮಾಡಿ ಇಸ್ಕೊಂತಿದ್ದಾರೆ ಅಂದ್ರೆ ಡಾಕ್ಟರ್ಗಳು ನೇರವಾಗಿ ಕೇಳಿದ್ರೆ ನಮ್ ತಲೆ ಮೇಲೆ ಬರ್ತೈತೆ ಅಂತ ಡಿ ಗ್ರೂಪ್ ನೌಕರನ ಹತ್ರ ವಸೂಲಿ ಮಾಡಿ ಡಾಕ್ಟರ್ ತಗೊಂತಿದ್ದಾರೆ ಅಮೌಂಟ್ ಅಂದ್ರೆ ಬಡ ರೋಗಿಗಳು ಯಾಕೆ ಬರ್ಬೇಕು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ? ಇಲ್ಲ, ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇಷನ್ ಕೇಳಿದೀವಿ. ಅದ್ರ ಬಗ್ಗೆ ನಾವು ಅದನ್ನ RMO ಎಂಕ್ವೈರಿ ಹಾಕಿದೀವಿ. RMO ಇಂದ ಎಂಕ್ವೈರಿ ಬಂದ ತಕ್ಷಣ ಅವ್ರ ಮೇಲೆ ಕ್ರಮ ನಾವು ಜರುಗಿಸ್ತೀವಿ. ಯಾರನ್ನು ರಕ್ಷಣೆ ನಾವು ಕೊಡಕ್ಕೆ ನಾವು ಇಲ್ಲ. ಯಾರೇ ತಪ್ಪಿತಸ್ಥರಲ್ಲಿ ಅವ್ರ ಮೇಲೆ ನೇರ ಅವ್ರನ್ನ ಹೊಣೆಗಾರ ಮಾಡಿ ನಿಮಗೆ ಕಳಿಸ್ತೀನಿ. ನಾನು ಇನ್ನು ಅರ್ಧ ಗಂಟೆ ವಿಡಿಯೋ ನಿಮಗೆ ಕಳಿಸ್ತೀನಿ. ಇವತ್ತು ಸಸ್ಪೆಂಡ್ ಮಾಡ್ತೀರಾ ಅವ್ರಿಗೆ? ಇಲ್ಲ, ಅದು ಆ ವಿಡಿಯೋ ನೀವು ನಮಗೆ ಕಳಿಸಿ, ನಾನು ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೊಂತೀನಿ. ನೀವು ಅದ್ರ ಬಗ್ಗೆ ಯಾವ್ದು ಅನುಮಾನ ಪಡಬೇಡಿ. ನೀವು ವಿಡಿಯೋ ನನಗೆ ಕಳಿಸಿ, ನನ್ನ ನಂಬರ್ ಇದೆಯಲ್ಲ ನಮ್ಮ ಹತ್ರ, ನನಗೆ ಕಳಿಸಿ. ಏನಿದೆ ಅದನ್ನ ಕಳಿಸಿ. ನಾನು ಇಮಿಡಿಯೇಟ್ ಆಗಿ ನಾನು ಅವ್ರನ್ನ ಕ್ರಮ ತಗೊಳಕ್ಕೆ ನಾನು ಸಿದ್ಧ ಇದ್ದೀನಿ. ಆಮೇಲೆ ಒಂದು ಕ್ಲಾರಿಫಿಕೇಶನ್ ಸರ್, ನೀವು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ದೀರಾ. ನೀವು ENT ಯಲ್ಲಿದ್ದಾಗ ಕೆಲವು ಇವ್ರಿಗೆ ಬೆಸ್ಕಾಂ ನಲ್ಲಿ ನೌಕರಿ ಪಡಿಬೇಕಾದಂತ ಸಮಯದಲ್ಲಿ ನೀವು ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ 8-9 ಜನಕ್ಕೆ. ಅವರು ಬೆಸ್ಕಾಂ ಇಂದ ಇವತ್ತು ಡಿಸ್ಮಿಸ್ ಆಗಿದ್ದಾರೆ ಸುಳ್ಳು ಸರ್ಟಿಫಿಕೇಟ್ ಅಂತ. ಮತ್ತೆ ಸರ್ಟಿಫಿಕೇಟ್ ನೋಡಿ, ಇದು ಹಿಂದೆ ಇದು 10-15 ವರ್ಷದ ಹಿಂದೆ ನಾನು ಕೆಲಸ ಮಾಡಬೇಕಾದ್ರೆ ನನಗಿರುವಂತ ಮಾತಾಡೋದಕ್ಕೆ ಅವಕಾಶ ಕೊಡಿ. ನನಗೊಂದು ಮಾತಾಡಕ್ಕೆ ಅವಕಾಶ ಕೊಡಿ. ನಾನು ಹಿಂದೆ 8-10 ವರ್ಷದಿಂದ ಕೆಲಸ ಮಾಡ್ತಿದ್ದಾಗ ಅಲ್ಲಿ ನನಗೆ ಯಾವ್ದು ಅಂತ ಸೌಲಭ್ಯಗಳು ಇರ್ಲಿಲ್ಲ ಟೆಸ್ಟ್ ಮಾಡೋದಕ್ಕೆ. ಹಾಗಾಗಿ ನಾವು ದಾವಣಗೆರೆಯಲ್ಲಿ ಏನು ರಿಪೋರ್ಟ್ ತಗೊಂಡಿದೀವಿ, ಮತ್ತೆ ನಿಮಾನ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಯಾವ್ದು ರಿಪೋರ್ಟ್ ತರಿಸ್ಕೊಂಡು ನಾವು ವರದಿ ಕೊಟ್ಟಿರ್ತೀವಿ. ಅದು ಆದ್ಮೇಲೆ ಅವರು ಮತ್ತೆ ಮರುಪರೀಕ್ಷೆ ಶಿವಮೊಗ್ಗದಕ್ಕೆ ಹೋದಾಗ ಅಲ್ಲಿ ವ್ಯತ್ಯಾಸ ಆದ್ರೆ ನಾನ್ ಜವಾಬ್ದಾರಿ ಇರೋದಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ಚಂದ್ರಶೇಖರ್ ಅವರೇ, ನೀವು ಟಾಪಿಕ್ ಅನ್ನ ಡೈವರ್ಟ್ ಮಾಡಬೇಡಿ. ಡಾಕ್ಟರ್ ರವೀಂದ್ರ ಅವರೇ, ನೀವು ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಡಾಕ್ಟರ್ ಜೈರಾಮ್ ಅವರು ಡಿ ಗ್ರೂಪ್ ನೌಕರರ ಬಳಿ ಹಣವನ್ನ ಪಡ್ಕೊಂಡಿರೋದು ನಿಮ್ ಗಮನಕ್ಕೆ ಬಂದಿದೆ. ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ. ವಿಡಿಯೋ ಇದ್ರೆ ಕಳಿಸಿ ನೋಡಿ, ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬೇಜವಾಬ್ದಾರಿ ಉತ್ತರ ಅಲ್ವಾ ಇದು? ಇಲ್ಲ, ಏನಿಲ್ಲ. ಆ ವಿಡಿಯೋ ನನಗೆ ಕಳಿಸಿ, ಆಲ್ರೆಡಿ ಅದು ಇದರಲ್ಲಿ ಇದೆ. ಅದೇ ಡಿ ಗ್ರೂಪ್ ನೀವು ಇಂತ ಡಾಕ್ಟರ್ಗಳನ್ನ ಯಾಕೆ ಇಟ್ಕೊಂಡಿದ್ದೀರಿ? ಫಸ್ಟ್ ಮನೆಗೆ ಕಳಿಸಿ, ಕಿತ್ತಾಕಿ ಅಂತ ಕಳಿಸಿದೀನಿ. RMO ಇಂದ ತನಿಖೆ ಸರ್, ನಮ್ಮ ಕಳಕಳಿ ಇಷ್ಟೇ, ಬಡವರಿಗೆ ಜಿಲ್ಲಾಸ್ಪತ್ರೆ ಉಪಯೋಗಕ್ಕೆ ಬರಬೇಕು. ಅದನ್ ಬಿಟ್ಟು ಈ ರೀತಿಯಾಗಿ ಲಂಚ ತೆಗೆದುಕೊಂಡು ತಿನ್ಕೊಂಡು ಆರಾಮಾಗಿರೋದಕ್ಕಲ್ಲ ಜಿಲ್ಲಾಸ್ಪತ್ರೆ ಇರೋದು. ಇಲ್ಲ, ಕೆಲಸಗಳು ಆಗ್ತಾ ಇದೆ. ತಿಂಗಳಿಗೆ 900 ಹೆರಿಗೆಗಳಾಗ್ತಾ ಇದೆ, 200-300 ಮೂಳೆ ಆಪರೇಷನ್ಗಳಾಗ್ತಾ ಇದೆ. ರಾಜ್ಯದಲ್ಲೇ 2ನೇ 3ನೇ ಸ್ಥಾನದಲ್ಲಿದೆ ನಮ್ಮ ಜಿಲ್ಲಾ ಆಸ್ಪತ್ರೆ. ಯಾರಿಗೂ ಸಾರ್ವಜನಿಕರಿಗೆ ತುಂಬಾ ಕಳಕಳಿಯಿಂದ ಇಲ್ಲಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಸಣ್ಣ ತಪ್ಪುಗಳು ಇರಬಹುದು, ಅದನ್ನ ನಾವು ಸರಿದೂಗಿಸ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಅದರಲ್ಲಿ ನಾನು ಪ್ರತಿ ದಿವಸ ರೌಂಡ್ಸ್ ಮಾಡಿದಾಗ ವೈದ್ಯರು ಪೇಷಂಟ್ಗಳು ನಮ್ಗೆ ಮಾಹಿತಿ ಕೊಡೋದೇನಂದ್ರೆ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಔಷಧಿಗಳು ಕೊಡ್ತಾ ಇದಾರೆ, ಸಿಸ್ಟರ್ಗಳು ಚೆನ್ನಾಗಿ ನೋಡ್ತಾ ಇದಾರೆ, ಇರೋ ಸೌಲಭ್ಯದಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ. ಆಗ್ಲಿ, ಆಯ್ತು, ನನಗೂ ಅರ್ಥ ಆಗ್ತದೆ. ಕೆಲವೊಂದ್ ಕಡೆ 1-2 ಕಡೆ ತಪ್ಪು ಆಗಿರ್ಬೋದು, ಅದನ್ನ ಒಪ್ಕೊಳ್ತೀನಿ. ಅದನ್ನ ಮುಂದಿನ ದಿನಗಳಲ್ಲಿ ಆತರ ಆಗ್ದಂಗೆ ನಾನು ನೋಡ್ಕೊಳ್ತೀನಿ. ಕಳಕಳಿ ಇಷ್ಟೇ, ಇದೇ ರೀತಿಯಾಗಿ ಈ ಲಂಚಾವತಾರ ಪ್ರಕರಣಗಳು ಮುಂದುವರಿಬಾರ್ದು, ಇಲ್ಲಿ ಕಡಿವಾಣ ಹಾಕಬೇಕು. ಮತ್ತೆ ಈ ರೀತಿಯಾಗಿ ಲಂಚ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಆಸ್ಪತ್ರೆಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಅದು ನಮ್ಮ ಉದ್ದೇಶ. ಆ ರೀತಿಯಾಗಿ ಆಗಬಾರ್ದು ಮುಂದಿನ ದಿನಗಳಲ್ಲಿ. ಈ ಸಂಗತಿ ನನಗೂ ತುಂಬಾ ನೋವು ತಂದಿದೆ. ಈ ರೀತಿ ನನಗೆ ಬಹಳ ಅನೇಕ ಮೀಟಿಂಗ್ಗಳಲ್ಲಿ, ಶುಶ್ರೂಷಾಧಿಕಾರ ಮೀಟಿಂಗ್ಗಳಲ್ಲಿ, ವೈದ್ಯಾಧಿಕಾರ ಮೀಟಿಂಗ್ಗಳಲ್ಲಿ, ಎಲ್ಲಾ ಗ್ರೂಪ್ ಡಿ ಮೀಟಿಂಗ್ಗಳಲ್ಲಿ ಪ್ರತಿ ಸರಿ ಅವ್ರಿಗೆ ಒತ್ತಿ ಹೇಳಿರ್ತೀವಿ. ಆದ್ರೂ ಕೆಲವೊಂದು ಕಡೆ ಈ ತರ ಘಟನೆಗಳಾದಾಗ ನಮ್ಗೆ ಬಹಳ ನೋವಾಗ್ತದೆ. ಈ ತರ ಆಗ್ದಂಗೆ ಮತ್ತೆ ನಾನು ಅದನ್ನ ನೋವನ್ನ ಸರಿಪಡಿಸ್ಕೊಳ್ಳೋದು ನಿಮ್ ಕೈಯಲ್ಲೇ ಇದೆ ಸರ್. ನೀವು ಕರೆಕ್ಟ್ ಆಗಿ ಆಕ್ಷನ್ ತೆಗೆದುಕೊಂಡ್ರೆ ಎಲ್ಲವೂ ಕೂಡ
ಸರಿ ಹೋಗುತ್ತೆ. ಧನ್ಯವಾದಗಳು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು.